ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ನಾವು ಈ ಲೆಂಟೇಸ್ ಅಂದರೆ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಮರಣದ ಕುರಿತಾಗಿ ಇರುವ ಆತ್ಮಿಕವಾದ ಸತ್ಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ನಾವು ಆ ಬೂದಿಯ ವಿಷಯವಾಗಿ ಕಲಿಯುತ್ತಿದ್ದಾಗ, ಆ ಬೂದಿ ಎಂದರೆ ಇದೊಂದು ತಗ್ಗಿಸುವಿಕೆಯ ಸಂಕೇತ ಎಂಬುದಾಗಿ ನೋಡಿದೆವು. ಈ ದಿನ ನೋಡುವುದಾದರೆ ಯೋಬನ ಜೊತೆಯಲ್ಲಿ ಆತನ ಸ್ನೇಹಿತರು ಕೂಡ ಯೋಬನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅವನ ನೆಲದ ಮೇಲೆ ಅವನೊಂದಿಗೆ ಕುಳಿತು ಅವನ ಸಂಗಡ ಒಬ್ಬರೂ ಮಾತಾಡದೆಯೇ ಇದ್ದರು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನೋಡಿ, ಯೋಬನಂಥ ಒಬ್ಬ ಸ್ನೇಹಿತನ ಕಷ್ಟವನ್ನು, ಅವನಿಗೆ ಇದ್ದ ಮೊದಲನೇ ಸ್ಥಿತಿ, ಅದಾದ ನಂತರ ಅವನಿಗೆ ಈಗಿರುವ ದುಸ್ಥಿತಿಯನ್ನು ಕಂಡು ಆ ದುಃಖದಿಂದ ಅವನೊಂದಿಗೆ ಆ ದುಃಖವನ್ನು ಹಂಚಿಕೊಳ್ಳುವುದಕ್ಕಾಗಿ ಬಂದ ಸ್ನೇಹಿತರು ಅವನ ದುಃಖದ ಪರಿಸ್ಥಿತಿಯನ್ನು ನೋಡಿ ಹೀಗೆ ಅವನೊಂದಿಗೆ ಬೂದಿಯಲ್ಲಿ ಕುಳಿತುಕೊಂಡರು ಎಂಬುದಾಗಿ ನೋಡಬಹುದು. ಇದಾದ ನಂತರ ಅವರು ಅನೇಕ ರೀತಿಯಲ್ಲಿ ಆತನಿಗೆ ಅರ್ಥೈಸಿ ವಿವರಿಸಿ ಹೇಳುತ್ತಾರೆ, ಪ್ರಶ್ನೆ ಕೇಳುತ್ತಾರೆ. ಯೋಬನು ಕೂಡ ಅವರಿಗೆ ಪ್ರತ್ಯುತ್ತರವಾಗಿ ನೀಡುವುದನ್ನು ನೋಡಬಹುದು. ಆದರೆ ಆ ಸ್ನೇಹಿತರು ಯೋಬನನ್ನು ಆ ಮಾತುಗಳಿಂದ ಅನೇಕ ವೇಳೆ ನೋಯಿಸುವವರಾಗಿದ್ದರು. ಆದರೆ ನಮಗಿರುವ ಪರಮ ಸ್ನೇಹಿತನಾದ ಯೇಸು ಕ್ರಿಸ್ತನು ಈ ದಿನದಲ್ಲಿ ವಿಶೇಷವಾಗಿ ನೋಡಿ ಹೇಗೆ ನಮಗಾಗಿ ಆತನು ಅರ್ಪಿಸಲ್ಪಟ್ಟನು ಎಂಬುದಾಗಿ ನೋಡುವುದಾದರೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ಯೋಬನ ಸ್ನೇಹಿತರಾದರೂ ತಗ್ಗಿಸಿಕೊಂಡು ಬೂದಿಯಲ್ಲಿ ಅದನ್ನ ಸ್ನೇಹಿತನ ಕಷ್ಟವನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಕುಳಿತುಕೊಂಡು ನಮ್ಮ ಕಷ್ಟ ದುಃಖಗಳನ್ನು ಹಂಚಿಕೊಳ್ಳುವ ದಿಸೆಯಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದುವಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡನು. ಎಂಥ ಒಂದು ಅಪಾರವಾದ ಪ್ರೀತಿ, ಎಂಥ ಒಂದು ಅಪಾರವಾದ ಸ್ನೇಹವನ್ನು ಆತನು ನಮ್ಮ ಮೇಲೆ ಇಟ್ಟಿದ್ದಾನೆ. ಅದನ್ನು ನೆನಪಿಸಿಕೊಳ್ಳುವುದರಲ್ಲಿ ನಾವು ದಿನಗಳಲ್ಲಿ ಹೆಚ್ಚಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಆತನ ಪ್ರೀತಿಯ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.